ಓಂ ಶಾಂತಿ. ಇಂದಿನ ದಿನಾಂಕ 10/3/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 13/2/99. ಶಿವ ಅವತರಣೆ ಮತ್ತು ಆರ್ಥಿಕತೆಯ ಉಳಿತಾಯದ ಅವತರಣೆ. ಇಂದು ತ್ರಿಮೂರ್ತಿ ಶಿವ ತಂದೆಯು ಅತ್ಯಂತ ಪ್ರೀತಿಯ ಹಾಗೂ ಮಧುರ ಸಾಲಿಗ್ರಾಮ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಇಂದು ಶಿವ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನವಾಗಿದೆ. ತಂದೆಗೆ ಮಕ್ಕಳನ್ನು ಮಿಲನ ಮಾಡಿ ಖುಷಿಯಾಗುತ್ತಿದೆ, ಏಕೆಂದರೆ ಮಕ್ಕಳ ಹುಟ್ಟು ಹಬ್ಬ ತಂದೆ ಆಚರಿಸಲು ಬಂದಿದ್ದಾರೆ ಮತ್ತು ಮಕ್ಕಳು ಹೇಳುತ್ತಾರೆ, ನಾವು ತಂದೆಯ ಹುಟ್ಟು ಹಬ್ಬ ಮತ್ತು ಮಕ್ಕಳು ಹೇಳುತ್ತಾರೆ, ನಾವು ತಂದೆಯ ಹುಟ್ಟು ಹಬ್ಬ ಆಚರಿಸಲು ಬಂದಿದ್ದೇವೆ. ತಂದೆಗೂ ಖುಷಿ ಇದೆ ಮತ್ತು ಮಕ್ಕಳಿಗೂ ಖುಷಿ ಇದೆ. ಏಕೆಂದರೆ ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಭಿನ್ನ ಮತ್ತು ಪ್ರಿಯವಾಗಿದೆ. ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವನ್ನು ಯಾರೂ ಆಚರಿಸುವುದಿಲ್ಲ. ತಂದೆ ಮತ್ತು ಮಕ್ಕಳದ್ದು ಒಟ್ಟಿಗೆ ಒಂದೇ ಸಮಯದಲ್ಲಿ ಹುಟ್ಟು ಹಬ್ಬವಿರಲಿ. ಇದು ಮತ್ಯಾವುದೇ ಸಮಯದಲ್ಲಿ ಯಾರದ್ದು ಇರುವುದಿಲ್ಲ. ಆದ್ದರಿಂದ ಮೊದಲನೆಯದಾಗಿ ಬಾಪ್ ದಾದಾರವರು ಮಕ್ಕಳಿಗೆ ಪದಮಾಗುಣ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಕ್ಕಳ ಶುಭಾಶಯಗಳಂತೂ ಅಮೃತ ವೇಳೆಯಿಂದ ಬಹಳ ಹೃದಯದ ಶುಭಾಶಯಗಳು ಬಾಪ್ ದಾದಾರವರ ಹತ್ತಿರ ತಲುಪಿಬಿಟ್ಟಿದೆ. ಮಕ್ಕಳ ಶುಭಾಶಯಗಳಂತೂ ಅಮೃತ ವೇಳೆಯಿಂದ ಬಹಳ ಹೃದಯದ ಶುಭಾಶಯಗಳು ಬಾಪ್ ದಾದಾರವರ ಹತ್ತಿರ ತಲುಪಿಬಿಟ್ಟಿದೆ. ಬಾಪ್ ದಾದಾರವರು ಇಷ್ಟೊಂದು ಮಕ್ಕಳಿಗೆ ಸಾಲಿಗ್ರಾಮಗಳನ್ನು ನೋಡಿ ಇದೇ ಖುಷಿಯ ಹಾಡು ಹೃದಯದಲ್ಲಿ ಹಾಡುತ್ತಿದ್ದಾರೆ. ವಾ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳೇ, ವಾ ವಾ ಮುದ್ದು ಮಕ್ಕಳೇ, ವಾ ವಾ ಅಲೌಕಿಕ ಜನ್ಮ, ಅಲೌಕಿಕ ಹುಟ್ಟು ಹಬ್ಬವನ್ನು ಆಚರಿಸುವಂಥವರೇ ವಾ ಅಂದಾಗ ಬಾಪ್ ದಾದಾರವರು ಪ್ರತಿ ಮಕ್ಕಳಿಗಾಗಿ ವಾಹನ ಗೀತೆ ಹಾಡುತ್ತಿದ್ದಾರೆ. ಏಕೆಂದರೆ ಇಷ್ಟೊಂದು ವಿಶ್ವದ ಆತ್ಮದಲ್ಲಿ ಎಷ್ಟು ಕಡಿಮೆ ನೀವು ಮಕ್ಕಳ ತರಹ ಭಾಗ್ಯವಂತರಾಗಿದ್ದೀರಿ ಮತ್ತು ಮುಂದೆಯೂ ಭಾಗ್ಯವಂತರಾಗಿರುತ್ತಾರೆ. ಅಮರ ಭಾಗ್ಯವಾನ್ ಅರ್ಧಕಲ್ಪ ಇರುತ್ತಾರೆ. ಒಂದು ಜನ್ಮದ ವರದಾನವಲ್ಲ, ಅನೇಕ ಜನ್ಮ ಅಮರ ವರದಾನಿಯಾಗುತ್ತಾರೆ. ಇಂತಹ ಮಕ್ಕಳಿಗೆ ತಮ್ಮ ಸ್ವಮಾನ ಎಷ್ಟು ಸ್ಮೃತಿಯಲ್ಲಿ ಇರುತ್ತದೆ. ಈ ಅಲೌಕಿಕ ಹುಟ್ಟು ಹಬ್ಬ ಅಥವಾ ಅಲೌಕಿಕ ಜನ್ಮದ ಅಕ್ಕುಟ ಆಸ್ತಿ ಅವಿನಾಶಿ ತಂದೆಯು ಜನ್ಮದಿಂದಲೇ ಮಕ್ಕಳಿಗೆ ಕೊಡುತ್ತಾರೆ. ಜನ್ಮದಿಂದಲೇ ಸ್ಮೃತಿಯ ಶ್ರೇಷ್ಠ ತಿಲಕ ಪ್ರತಿ ಮಕ್ಕಳಿಗೆ ತಂದೆಯು ಕೊಟ್ಟು ಬಿಟ್ಟಿದ್ದಾರೆ. ತಿಲಕ ಹಚ್ಚಲಾಗಿದೆಯೇ ಬ್ರಾಹ್ಮಣ ಜೀವನವಿದೆ ಎಂದರೆ ತಿಲಕವು ಅವಿನಾಶಿಯಾಗಿದೆ. ಬ್ರಾಹ್ಮಣರ ಮಸ್ತಕದಲ್ಲಿ ತಿಲಕ, ಇದು ಶ್ರೇಷ್ಠ ಭಾಗ್ಯದ ಲಕ್ಷಣವಾಗಿದೆ. ನೀವೆಲ್ಲರೂ ಮತ್ತು 4 ಕಡೆಯ ಮಕ್ಕಳು ದೂರ ಕುಳಿತಿದ್ದರೂ ಸಹ ಬಹಳ ಉಮಂಗ ಉತ್ಸಾಹದಿಂದ ಈ ಭಿನ್ನ ಮತ್ತು ಪ್ರಿಯ ಜನ್ಮದಿನವನ್ನು ಆಚರಿಸುತ್ತಿದ್ದೀರಲ್ಲವೇ. ತಂದೆಯು ನಮ್ಮ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಮತ್ತು ನಾವು ತಂದೆಯ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆಂದು ಎಲ್ಲರಿಗೂ ಖುಷಿಯಾಗುತ್ತಿದೆ. ಎಷ್ಟು ಖುಷಿ ಇದೆ! ಖುಷಿಯನ್ನು ಅಳತೆ ಮಾಡಲು ಸಾಧ್ಯವೇ? ಅಳತೆ ಇದೆಯೇ? ಈ ಪ್ರಪಂಚದಲ್ಲಿ ಈ ಅಲೌಕಿಕ ಖುಷಿಯ ಯಾವುದೇ ಅಳತೆ ಮಾಡುವ ಸಾಧನವನ್ನು ಕಂಡು ಹಿಡಿದಿಲ್ಲ. ಒಂದು ವೇಳೆ ನಿಮಗೆ ಸಾಗರದಷ್ಟು ಖುಷಿ ಇದೆಯೇ ಎಂದು ಕೇಳಿದರೆ ಏನು ಹೇಳುತ್ತೀರಿ? ಸಾಗರವಂತೂ ಏನೂ ಇಲ್ಲ. ಒಳ್ಳೆಯದು ಆಕಾಶದಷ್ಟಿದೆಯೇ? ಆಕಾಶದಿಂದಲೂ ಮೇಲೆ ನಿಮ್ಮ ಮನೆ ಇದೆ, ನಿಮ್ಮದು ಸೂಕ್ಷ್ಮ ವತನವಿದೆ. ಇದಕ್ಕಾಗಿ ಯಾವುದೇ ತೂಕ ಅಳತೆ ಇಲ್ಲ, ಇರಲು ಸಾಧ್ಯವಿಲ್ಲ. ಒಂದು ಕೈಯ ಚಪ್ಪಾಳೆ ತಟ್ಟುವಷ್ಟು ಖುಷಿ ಇದೆಯೇ? ಎಲ್ಲರೂ ಚಪ್ಪಾಳೆ ತಟ್ಟಿದರೂ ಖುಷಿ ಇದೆ. ಇದರಲ್ಲಂತೂ ಎಲ್ಲರೂ ಕೈ ಎತ್ತಿದ್ದರು ಶುಭಾಶಯಗಳು. ಈಗ 2ನೇ ಪ್ರಶ್ನೆ ಇದೆ.
ತಿಳಿದುಕೊಂಡಿದ್ದೀರಿ, ಅದಕ್ಕೆ ನಗುತ್ತಿದ್ದೀರಿ. ಬಾಪ್ ದಾದಾರವರು ಪ್ರತಿ ಮಕ್ಕಳನ್ನು ಸದಾ ಅರಳಿರುವ ಆತ್ಮಿಕ ಗುಲಾಬಿಯನ್ನು ನೋಡಲು ಬಯಸುತ್ತಾರೆ. ಅರ್ಧ ಅರಳಿರುವವರಲ್ಲ, ಸದಾ ಮತ್ತು ಹೂವು. ಅರಳಿರುವ ಹೂವು ಎಷ್ಟು ಪ್ರಿಯವೆನಿಸುತ್ತದೆ, ನೋಡುವುದರಲ್ಲಿಯೇ ಮಜಾ ಬರುತ್ತದೆ. ಮತ್ತು ಸ್ವಲ್ಪ ಬಾಡಿ ಹೋದರೂ ಏನು ಮಾಡುತ್ತೀರಿ? ದೂರವಾಗಿ ಬಿಡುತ್ತೀರಿ. ಬಾಪ್ ದಾದಾರವರು ದೂರ ಮಾಡುವುದಿಲ್ಲ, ಆದರೆ ಅವರು ಸ್ವಯಂ ದೂರವಾಗಿ ಬಿಡುತ್ತಾರೆ. ಇಂದು ಆಚರಿಸುವ ದಿನವಾಗಿದೆಯಲ್ಲವೇ? ಮುರುಳಿಯನ್ನು ಸದಾ ಕೇಳುತ್ತಿರುತ್ತೀರಿ. ಇಂದು ಬಹಳ ಖುಷಿಯಲ್ಲಿ ಮನಸ್ಸಿನಿಂದ ನೃತ್ಯ ಮಾಡಿರಿ ಮತ್ತು ಆಡಿರಿ. ಮನಸ್ಸಿನಿಂದ ನೃತ್ಯ ಮಾಡಿರಿ, ಕಾಲಿನಿಂದಲ್ಲ. ಕಾಲಿನಿಂದ ನೃತ್ಯ ಮಾಡುವುದು ಆರಂಭಿಸಿದರೆ ಒಡೆದಾಟವಾಗಿ ಬಿಡುವುದು. ಆದರೆ ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಮಧುರಾತಿ ಮಧುರ ತಂದೆಯ ಮಹಿಮೆ ಮತ್ತು ತಮ್ಮ ಅಲೌಕಿಕ ಮಹಿಮೆಯ ಗೀತೆಯನ್ನು ಬಹಳ ಆಡುತ್ತಿರುವುದನ್ನು ಬಾಪ್ ದಾದಾರವರು ನೋಡುತ್ತಿದ್ದಾರೆ. ಬಾಬಾರವರಿಗೆ ನಿಮ್ಮ ಮನಸ್ಸಿನ ಧ್ವನಿಯು ತಲುಪುತ್ತಿದೆ. ಎಲ್ಲ ದೇಶಗಳಿಂದ ಧ್ವನಿಯು ಬರುತ್ತಿದೆ. ತಂದೆಯ ಧ್ವನಿಯು ಕೇಳುತ್ತಿದ್ದೀರಿ ಮತ್ತು ತಂದೆಯು ಮಕ್ಕಳ ಧ್ವನಿಯನ್ನು ಕೇಳುತ್ತಿದ್ದಾರೆ. ತಂದೆಯು ಹೇಳುತ್ತಿದ್ದಾರೆ, ಏ ವಿಶ್ವದ ಬಹಳ ಸ್ನೇಹಿ ಮಕ್ಕಳೇ, ಚೆನ್ನಾಗಿ ನೃತ್ಯ ಮಾಡಿರಿ, ಚೆನ್ನಾಗಿ ಆಡಿ. ಮತ್ತೇನು ಕೆಲಸವಿದೆ? ಬ್ರಾಹ್ಮಣರ ಕೆಲಸ ಏನಾಗಿದೆ? ಯೋಗ ಜೋಡಿಸುವುದು ಏನಾಗಿದೆ? ಪರಿಶ್ರಮವಿದೆಯೇ? ಯೋಗದ ಅರ್ಥವಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನದಲ್ಲಿ ಏನು ಆಗುತ್ತದೆ? ಖುಷಿಯಲ್ಲಿ ನೃತ್ಯ ಮಾಡಿರಿ. ತಂದೆಯ ಮಹಿಮೆಯ ಮಧುರಾತಿ ಮಧುರ ಗೀತೆ ಹೃದಯ ಸ್ವತಃ ಆಡುತ್ತಿದೆ. ಬ್ರಾಹ್ಮಣರ ಕೆಲಸವೇ ಇದಾಗಿದೆ, ಆಡು ಮತ್ತು ನೃತ್ಯ ಮಾಡಿರಿ. ಇದು ಕಷ್ಟವೇ? ನೃತ್ಯ ಮಾಡುವುದು, ಆಡುವುದು ಕಷ್ಟವೇ? ಇಲ್ಲ ಅಲ್ಲವೇ? ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿರಿ. ಇತ್ತೀಚೆಗಂತೂ ನೃತ್ಯ ಮಾಡುವ, ಆಡುವ ಸೀಸನ್ ಆಗಿದೆ. ಅಂದಾಗ ನೀವು ಏನು ಮಾಡಬೇಕು? ನೃತ್ಯ ಮಾಡಿರಿ, ಆಡಿರಿ. ಸಹಜವಾಗಿದೆ ಎಲ್ಲವೇ? ಸಹಜವಾಗಿದೆ ಎಂದ ಮೇಲೆ ಕತ್ತನ್ನು ಅಲುಗಾಡಿಸಿರಿ. ಕಷ್ಟವಿಲ್ಲವೇ? ಉದ್ದೇಶಪೂರ್ವಕವಾಗಿ ಸಹಜದಿಂದ ದೂರವಾಗಿ ಕಷ್ಟದಲ್ಲಿ ಹೋಗಿಬಿಡುತ್ತೀರಿ. ಕಷ್ಟವಿಲ್ಲ, ಬಹಳ ಸಹಜವಿದೆ. ಏಕೆಂದರೆ ತಂದೆಯು ತಿಳಿದುಕೊಂಡಿದ್ದಾರೆ, ಅರ್ಧ ಕಲ್ಪದಿಂದ ಕಷ್ಟದ ಜೀವನ ನಡೆಸಿದ್ದಾರೆ. ಇದಕ್ಕಾಗಿ ಈ ಸಮಯ ಸಹಜವಾಗಿದೆ. ಕಷ್ಟದ್ದು ಏನಾದರೂ ಇದೆಯೇ? ಕೆಲವೊಮ್ಮೆ ಕಷ್ಟವೆನಿಸುತ್ತದೆಯೇ? ಹೇಗೆ? ಯಾರಾದರೂ ನಡೆಯುತ್ತಾ ದಾರಿಯನ್ನು ಮರೆತು ಬೇರೆ ದಾರಿಯಲ್ಲಿ ಹೋದರೆ ಕಷ್ಟವೆನಿಸುತ್ತದೆಯಲ್ಲವೇ? ಜ್ಞಾನ ಮಾರ್ಗವೂ ಕಷ್ಟವಿಲ್ಲ. ಬ್ರಾಹ್ಮಣ ಜೀವನ ಕಷ್ಟವಿಲ್ಲ. ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗುತ್ತೀರೆಂದಾಗ ಕ್ಷತ್ರಿಯರ ಕೆಲಸವೇ ಆಗಿದೆ. ಒಡೆದಾಡುವುದು, ಜಗಳವಾಡುವುದು ಅದಂತೂ ಕಷ್ಟವೇ ಆಗುತ್ತದೆ ಎಲ್ಲವೇ? ಯುದ್ಧ ಮಾಡುವುದು ಕಷ್ಟವಾಗುತ್ತದೆ. ಆನಂದವಾಗಿರುವುದು ಸಹಜವಾಗುತ್ತದೆ. ಡಬಲ್ ವಿದೇಶಿಯರು ಮೋಜು ಆಚರಿಸುವವರಲ್ಲವೇ? ಒಂದು ಕೈನ ಚಪ್ಪಾಳೆ ತಟ್ಟಿ ಮೋಜಿನಲ್ಲಿದ್ದೀರಾ? ಅಲ್ಲಿ ಹೋಗಿ ತಬ್ಬಿಬ್ಬರಾಗುವುದಿಲ್ಲವೇ? ನೋಡಿ, ಇಂದು ಶಿವ ಜಯಂತಿಯ ಮಹತ್ವ 2 ಮಾತಿನದ್ದಾಗಿದೆ. ಒಂದು, ಈ ದಿನ ವ್ರತವನ್ನು ಇಡುತ್ತಾರೆ. ಡಬಲ್ ವಿದೇಶಿಯರಂತೂ ಆಚರಿಸುವ ಅವಶ್ಯಕತೆಯೇ ಬಿದ್ದಿಲ್ಲ. ಭಾರತದಲ್ಲಿಯೇ ಆಚರಿಸುತ್ತಾರೆ. ಈ ದಿನದ ಮಹತ್ವವಾಗಿದೆ ವ್ರತವನ್ನು ಇಡುವುದು ಮತ್ತು ಇನ್ನೊಂದು ಜಾಗರಣೆ ಮಾಡುವುದು. ನೀವು ಎಲ್ಲರೂ ವ್ರತವನ್ನು ತೆಗೆದುಕೊಂಡಿದ್ದೀರಲ್ಲವೇ? ಪಕ್ಕಾ ವ್ರತವನ್ನು ತೆಗೆದುಕೊಂಡಿದ್ದೀರಾ? ಅಥವಾ ಕೆಲವೊಮ್ಮೆ ಕಚ್ಚಾ, ಕೆಲವೊಮ್ಮೆ ಪಕ್ಕಾ ಕಾಯಿಯಾಗಿರುವ ವಸ್ತು ಇಷ್ಟವಾಗುತ್ತದೆಯೇ? ಪಕ್ವವಾಗಿರುವುದು ಎಲ್ಲವೂ ಇಷ್ಟವಾಗುತ್ತದೆ ಎಲ್ಲವೇ? ವ್ರತ ಏನು ತೆಗೆದುಕೊಂಡಿದ್ದೀರಿ? ಬಾಪ್ ದಾದಾರವರು ಎಲ್ಲದಕ್ಕಿಂತ ಮೊದಲನೆಯ ವ್ರತ ಯಾವುದು ಕೊಟ್ಟರು? ಯಾವಾಗ ಸ್ಮೃತಿಯ ತಿಲಕವನ್ನು ಇಟ್ಟರು ಆಗ ಮೊಟ್ಟ ಮೊದಲನೆಯ ವ್ರತ ಯಾವುದು ತೆಗೆದುಕೊಂಡಿರಿ? ನೆನಪಿದೆಯಲ್ಲವೇ? ಸಂಪೂರ್ಣ ಪವಿತ್ರ ಭವ ತಂದೆಯು ಹೇಳಿದರು ಮತ್ತು ಮಕ್ಕಳು ಧಾರಣೆ ಮಾಡಿದರು. ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯದ
ವ್ರತವಲ್ಲ, ಆದರೆ ಬ್ರಹ್ಮ ತಂದೆಯ ಸಮಾನ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ. ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಚಾರಿ ಮತ್ತು ಬ್ರಹ್ಮಚಾರಿ. ಪ್ರತಿ ಮಾತಿನಲ್ಲಿ ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗಿದೆ. ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಯ ಮಹತ್ವವಿದೆ. ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗ ಅರ್ಥಾತ್ ಕರ್ಮಯೋಗಿಯ ಅನುಭವವಿರಲಿ. ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಚಾರಿ. ಬ್ರಹ್ಮ ತಂದೆಯನ್ನು ನೋಡಿ. ಪ್ರತಿ ಮಾತು ಮಹಾವಾಕ್ಯ, ಸಾಧಾರಣ ವಾಕ್ಯವಲ್ಲ, ಏಕೆಂದರೆ ನಿಮ್ಮ ಜನ್ಮವೇ ಸಾಧಾರಣವಲ್ಲ, ಅಲೌಕಿಕವಾಗಿದೆ. ಅಲೌಕಿಕತೆಯ ಅರ್ಥವೇ ಆಗಿದೆ ಪವಿತ್ರತೆ. ಪ್ರತಿದಿನ ರಾತ್ರಿ ತಮ್ಮ ಟೀಚರ್ ಆಗಿ ಚೆಕ್ ಮಾಡಿಕೊಳ್ಳಿರಿ ಮತ್ತು ತಮಗೆ ಪರ್ಸೆಂಟೇಜ್ ಪ್ರಮಾಣ ತಮಗೆ ತಾವೇ ಅಂಕಗಳನ್ನು ಕೊಡಿ. 100% ಆದರೆ ಪ್ರತಿದಿನ ತಮ್ಮ ತಾವು ನೋಡಿಕೊಳ್ಳಿರಿ. ಬೇರೆಯವರನ್ನು ನೋಡಬಾರದು. ತಮ್ಮ ಬದಲಾಗಿ ಅನ್ಯರನ್ನು ನೋಡಲು ತೊಡಗುತ್ತೀರಿ. ಅದು ಸಹಜವೆನಿಸುತ್ತದೆ ಎಂದು ಬಾಪ್ ದಾದಾರವರು ನೋಡಿದರು. ತಮ್ಮನ್ನು ನೋಡಿಕೊಳ್ಳಿರಿ. ಇಂದು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಎಷ್ಟು ಶೇಕಡವಿತ್ತು? ನೀವು ಈ ವರ್ಷ 4 ಕಡೆ ಏನು ಸಂದೇಶ ಕೊಟ್ಟಿದ್ದೀರಿ? ಪರಿವರ್ತನೆ ಎಲ್ಲ ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ. ಎಲ್ಲೆಲ್ಲಿ ಭಾಷಣ ಮಾಡಿದ್ದೀರಿ ಅಲ್ಲಿ ಪರಿವರ್ತನೆಯ ವಿಷಯದ ಮೇಲೆ ಚೆನ್ನಾಗಿ ಭಾಷಣ ಮಾಡಿದ್ದೀರಿ. ಈ ವರ್ಷ 4 ಕಡೆ ಸೇವೆಯಲ್ಲಿ ಬೇರೆಯವರಿಗೂ ಪರಿವರ್ತನೆಯ ಲಕ್ಷ್ಯ ಬಹಳ ಚೆನ್ನಾಗಿ ಆಡಂಬರದಿಂದ ಕೊಟ್ಟಿದ್ದೀರಿ. ಬಾಪ್ ದಾದಾರವರು ಖುಷಿಯಾಗಿದ್ದಾರೆ. ತಾವು ತಮಗಾಗಿಯೂ ಇದನ್ನು ಚೆಕ್ ಮಾಡಿಕೊಳ್ಳಿರಿ. ಪ್ರತಿದಿನ ಎಷ್ಟು ಪರ್ಸೆಂಟೇಜ್ನಲ್ಲಿ ಪರಿವರ್ತನೆಯಾಗಿದೆ? ಪರಿವರ್ತನೆ ಏರುವ ಕಲೆಯದಾಗಿರಲಿ, ಇಳಿಯುವ ಕಲೆಯದಲ್ಲ. ಬಾಪ್ ದಾದಾರವರು ಸಹ ಪ್ರತಿಯೊಬ್ಬ ಮಗುವಿನ ಚಾರ್ಟ್ ನೋಡುತ್ತಾರೆ. ನೀವು ಯೋಚಿಸುತ್ತೀರಿ, ಎಲ್ಲ ಮಕ್ಕಳದ್ದು ನೋಡುತ್ತಾರೆಯೇ ಅಥವಾ ಕೆಲ ವಿಶೇಷ ಆತ್ಮರದ್ದು ನೋಡುತ್ತಾರೆಯೇ? ಬಾಪ್ ದಾದಾರವರು ಎಲ್ಲ ಮಕ್ಕಳ ಚಾರ್ಟ್ ಕೆಲವೊಮ್ಮೆ ನೋಡುತ್ತಾರೆ. ಪ್ರತಿದಿನ ನೋಡುವುದಿಲ್ಲ, ಆದರೆ ಕೆಲವೊಮ್ಮೆ ನೋಡುತ್ತಾರೆ. ಅವರು ಅಂತಿಮದವರಾಗಿರಲಿ ಅಥವಾ ಮೊದಲನೆಯವರು, ಎಲ್ಲರೂ ನಗುತ್ತಿದ್ದೀರೆಂದ ಮೇಲೆ ಬಾಪ್ ದಾದಾರವರೇ ತಿಳಿಸುತ್ತಾರೆ ಚಾರ್ಟ್ ಏನಾಗಿದೆ ಎಂದು. ಈ ದಿನ ಆಚರಿಸುವುದಾಗಿದೆ, ಅದಕ್ಕೆ ತಿಳಿಸುವುದಿಲ್ಲ, ಆದರೆ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ. ಇಂದಿನದ್ದು ಏನು ಮಹತ್ವವಿದೆ? ವ್ರತ ಇಡುವುದು ಅರ್ಥಾತ್ ದೃಢ ಸಂಕಲ್ಪ ಮಾಡುವುದು. ವ್ರತವನ್ನು ಸತ್ಯ ಭಕ್ತರೆಂದು ಮುರಿಯುವುದಿಲ್ಲ. ಬಾಪ್ ದಾದಾರವರು ಪುನಃ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ. ಈಗಲೂ ಸಹ ಮೊದಲನೆಯ ಫೌಂಡೇಶನ್ ಸಂಕಲ್ಪ ಶಕ್ತಿ ಕೆಲವೊಮ್ಮೆ ವ್ಯರ್ಥ ಹೆಚ್ಚು ಮತ್ತು ನಕಾರಾತ್ಮಕ ವ್ಯರ್ಥದಿಂದ ಸ್ವಲ್ಪ ಕಡಿಮೆ ಇದೆ. ಈ ಸಂಕಲ್ಪ ಶಕ್ತಿಯ ಉಪಯೋಗ ಎಷ್ಟು ಸ್ವಪ್ರತಿ ಅಥವಾ ವಿಶ್ವಪ್ರತಿ ಮಾಡುತ್ತೀರಿ ಅಷ್ಟು ಇನ್ನೂ ಹೆಚ್ಚಿಸಿರಿ. ಏಕೆಂದರೆ ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮವಿರುತ್ತದೆ. ಅದಕ್ಕಾಗಿ ಸಂಕಲ್ಪ ಶಕ್ತಿಯನ್ನು ಪರಿವರ್ತನೆ ಮಾಡಿ. ಯಾವುದು ವ್ಯರ್ಥ ಮತ್ತು ನಕಾರಾತ್ಮಕವಾಗಿ ಹೋಗುತ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವ ಕಲ್ಯಾಣದ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ. ಬಾಪ್ ದಾದಾರವರು ಸಂಕಲ್ಪದ ಖಜಾನೆಯನ್ನು ಸರ್ವಶ್ರೇಷ್ಠವೆಂದು ಒಪ್ಪುತ್ತಾರೆ. ಅದಕ್ಕೆ ಈ ಸಂಕಲ್ಪದ ಖಜಾನೆಯ ಪ್ರತಿ ಆರ್ಥಿಕತೆಯ ಅವತಾರವಾಗಿ ಈ ದಿನವನ್ನು ಅವತರಣೆಯ ದಿನವೆಂದು ಹೇಳಲಾಗುತ್ತದೆ. ಬಾಪ್ ದಾದಾರವರಿಗೆ ಎಲ್ಲ ಮಕ್ಕಳ ಪ್ರತಿ ಇದೇ ಶುಭ ಆಸೆ ಇದೆ. ಇಂದು ಶಿವ ಅವತರಣೆಯ ಜೊತೆ ನೀವೆಲ್ಲರೂ ಆರ್ಥಿಕತೆಯ ಅವತಾರವಾಗಿ ಸಂಕಲ್ಪದಲ್ಲಿ ಉಳಿತಾಯದ ಅರ್ಥವಾಗಿದೆ ವ್ಯರ್ಥದಿಂದ ಉಳಿಸುವುದು. ಆಗ ಬೇರೆ ಎಲ್ಲ ಖಜಾನೆಗಳು ಸ್ವತಃವಾಗಿ ಉಳಿತಾಯವಾಗುವುದು. 99ರಲ್ಲಿ ಏನಾಗುವುದು? 99 ಶುರುವಾಗಿ ಬಿಟ್ಟಿದೆ. ಮೊದಲು ಯೋಚಿಸುತ್ತಿದ್ದೀರಿ 99ರಲ್ಲಿ ಏನಾಗುವುದು? ಏನಾದರೂ ಆಯಿತೆ? ಫೆಬ್ರವರಿ ಬಂದಿತು. ಒಂದು ವೇಳೆ ಆದರೂ ಸಹ
ನಿಮಗೆ ಏನಾಗಿದೆ? ನಿಮಗೆ ಏನಾದರೂ ನಷ್ಟವಿದೆಯೇ? ಭಯವಿದೆಯೇ? ಏನಾಗುವುದು? ಅದರ ಭಯವಿರುತ್ತದೆಯೇ? ನಿಮಗಾಗಿ ಒಳ್ಳೆಯದೇ ಆಗುವುದು. ಒಡೆದಾಟವನ್ನು ತೋರಿಸುತ್ತಾರೆ, ಒಳ್ಳೆಯ ಮಾತುಗಳನ್ನು ತೋರಿಸುತ್ತಾರೆ. ಆಟದಲ್ಲಿ ಭಯವಿರುತ್ತದೆಯೇ? ಏನಾಗುವುದು? ಏನಾಯಿತು? ಏನಾಯಿತು? ಹೀಗೆ ಯೋಚಿಸುವಿರೆ. ಮೋಜಿನಿಂದ ಕುಳಿತು ನೋಡುತ್ತಾರೆ. ಇದು ಸಹ ಬೇಹದ್ದಿನ ಆಟವಾಗಿದೆ. ಒಂದು ವೇಳೆ ಸ್ವಲ್ಪವೂ ಭಯ ಅಥವಾ ಗಾಬರಿಯಾದರೆ ಏನಾಗಿ ಹೋಯಿತೋ ಏನಾಗಿ ಹೋಯಿತೋ, ಈಗಂತೂ ಆಗಬಾರದು, ಏಕೆ ಆಯಿತು ಅಂದಾಗ ಇಂತಹ ಸ್ಥಿತಿಯವರಿಗೆ ಪ್ರಭಾವ ಬೀಳುತ್ತದೆ. ಒಳ್ಳೆಯದರಲ್ಲಿ ಒಳ್ಳೆಯ ಸ್ಥಿತಿ ಮತ್ತು ಏರುಪೇರಿನ ಸ್ಥಿತಿಯಲ್ಲಿ ಸ್ವಯಂ ಸಹ ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ. ಇದಕ್ಕಾಗಿ 99 ಆಗಲಿ ಅಥವಾ 2000 ಆಗಲಿ ನಿಮಗೇನು, ಆಟ ನಡೆಯಲು ಬಿಡಿ, ಮಜದಿಂದ ನೋಡಿ, ಗಾಬರಿಯಾಗಬಾರದು. ಅಯ್ಯೋ ಇದೇನಾಗಿ ಹೋಯಿತೋ ಸಂಕಲ್ಪದಲ್ಲಿಯೂ ಬರಬಾರದು. ಎಲ್ಲರೂ ಕೇಳುತ್ತಾರೆ, 99ರಲ್ಲಿ ಏನಾಗುವುದು? ಏನಾದರೂ ಆಗುವುದೋ ಇಲ್ಲವೋ? ಬಾಪ್ದಾದಾರವರು ಹೇಳುತ್ತಾರೆ, ನೀವೇ ಪ್ರಕೃತಿಗೆ ಸೇವೆಯನ್ನು ಕೊಟ್ಟಿದ್ದೀರಿ, ಚೆನ್ನಾಗಿ ಸ್ವಚ್ಛ ಮಾಡಲಿ ಎಂದು. ಅದಕ್ಕೆ ದೊಡ್ಡ ದೊಡ್ಡ ಪೊರಕೆಯನ್ನು ಕೊಟ್ಟಿದ್ದೀರಿ, ಸ್ವಚ್ಛ ಮಾಡಿ ಎಂದು. ಅಂದಾಗ ಗಾಬರಿ ಏಕೆ ಆಗುತ್ತೀರಿ? ನಿಮ್ಮ ಆದೇಶದಿಂದ ಅದು ಸ್ವಚ್ಛ ಮಾಡಿಸುತ್ತದೆ ಅಂದಾಗ ನೀವು ಏಕೆ ಏರುಪೇರಿನಲ್ಲಿ ಬರುತ್ತೀರಿ? ನೀವೇ ಆದೇಶ ಕೊಟ್ಟಿದ್ದೀರಿ. ಅಚಲ ಅಡೋಲರಾಗಿ ಮನಸ್ಸು ಬುದ್ಧಿಯನ್ನು ಒಂದೇ ಬಾರಿ ಶಕ್ತಿಶಾಲಿಯನ್ನಾಗಿ ಮಾಡಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಪ್ರಕೃತಿಯ ಆಟವನ್ನು ನೋಡುತ್ತಾ ಹೋಗಿ, ಗಾಬರಿಯಾಗಬೇಡಿ. ನೀವು ಅಲೌಕಿಕರಾಗಿದ್ದೀರಿ, ಸಾಧಾರಣವಲ್ಲ. ಸಾಧಾರಣ ಜನರು ಏರುಪೇರಿನಲ್ಲಿ ಬರುವರು, ಗಾಬರಿಯಾಗುವರು. ಅಲೌಕಿಕ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಆಟವನ್ನು ನೋಡುತ್ತಾ ತಮ್ಮ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವ್ಯಸ್ತರಾಗಿರುವರು. ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿಯನ್ನು ಫ್ರೀಯಾಗಿಟ್ಟರೆ ಗಾಬರಿಯಾಗುವಿರಿ. ಮನಸ್ಸು ಮತ್ತು ಬುದ್ಧಿಯಿಂದ ಲೈಟ್ ಹೌಸ್ ಆಗಿ ಲೈಟ್ ಹರಡಿಸಿರಿ. ಈ ಕಾರ್ಯದಲ್ಲಿ ವ್ಯಸ್ತರಾಗಿ, ಆಗ ವ್ಯಸ್ತ ಆತ್ಮರಿಗೆ ಭಯವಾಗುವುದಿಲ್ಲ. ಸಾಕ್ಷಿತನವಿರುವುದು. ಬೇರೆ ಏನು ಏರುಪೇರಿದ್ದರೆ ತಮ್ಮ ಬುದ್ಧಿಯನ್ನೂ ಸಹ ಸ್ಪಷ್ಟವಾಗಿಟ್ಟುಕೊಂಡು ಏಕೆ ಏನು ಇದರಲ್ಲಿ ಬುದ್ಧಿಯನ್ನು ವ್ಯಸ್ತವಾಗಿ ಅಥವಾ ತುಂಬಿಸಿಟ್ಟುಕೊಳ್ಳಬೇಡಿ. ಖಾಲಿ ಇಟ್ಟುಕೊಳ್ಳಿ. ಒಬ್ಬ ತಂದೆ ಮತ್ತು ನಾನು. ಆಗ ಸಮಯ ಅನುಸಾರ ಪತ್ರ, ಟೆಲಿಫೋನ್, ಟಿವಿ ಅಥವಾ ನಿಮ್ಮ ಮುಂದೆ ಏನೆಲ್ಲ ಸಾಧನಗಳು ಇವೆ ಅವು ತಲುಪಿಲ್ಲವೆಂದರೂ ಬಾಪ್ದಾದಾರವರ ಡೈರೆಕ್ಷನ್ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕ್ಯಾಚ್ ಮಾಡುವಿರಿ. ಈ ವಿಜ್ಞಾನದ ಸಾಧನಗಳನ್ನು ಎಂದು ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ. ಉಪಯೋಗಿಸಿ, ಆದರೆ ಸಾಧನಗಳ ಆಧಾರದ ಮೇಲೆ ತಮ್ಮ ಜೀವನವನ್ನು ಮಾಡಿಕೊಳ್ಳಬೇಡಿರಿ. ಕೆಲವೊಮ್ಮೆ ವಿಜ್ಞಾನದ ಸಾಧನವಿದ್ದರೂ ಉಪಯೋಗಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ಸೈಲೆನ್ಸ್ನ ಸಾಧನವಾಗಿದೆ. ಎಲ್ಲೇ ಇರಿ, ಎಂತಹದ್ದೇ ಪರಿಸ್ಥಿತಿ ಇರಲಿ, ಬಹಳ ಸ್ಪಷ್ಟ ಮತ್ತು ಬಹಳ ಬೇಗ ಕೆಲಸದಲ್ಲಿ ಬರುವುದು. ಆದರೆ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿಟ್ಟುಕೊಳ್ಳಬೇಕು. ತಿಳಿಯಿತೆ? ನೀವೇ ಆಹ್ವಾನೆಯನ್ನು ಮಾಡುತ್ತಿದ್ದೀರಿ. ಬೇಗ ಬೇಗ ಸ್ವರ್ಣಿಮ ಯುಗವು ಬರಲಿ ಎಂದು. ಸ್ವರ್ಣಿಮ ಯುಗದಲ್ಲಿ ಈ ಸ್ವಚ್ಛತೆ ಬೇಕಲ್ಲವೇ? ಪ್ರಕೃತಿ ಚೆನ್ನಾಗಿ ಸ್ವಚ್ಛ ಮಾಡುತ್ತದೆ. ಇಂದು ಸಂಕಲ್ಪವಲ್ಲ, ಆದರೆ ದೃಢ ಸಂಕಲ್ಪ. ಏನು ಮಾಡಿದ್ದೀರಿ? ಎಕಾನಮಿಯ ಉಳಿತಾಯದ ಅವತಾರವಾಗಲೇಬೇಕು. ಸಂಕಲ್ಪದಲ್ಲಿ, ಮಾತಿನಲ್ಲಿ ಸಾಧಾರಣ ಕರ್ಮದ ಎಕಾನಮಿ. ಮತ್ತು ಎರಡನೆಯ ಮಾತು, ಸದಾ ಬುದ್ಧಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಯಾವುದನ್ನು ಇನ್ನೊಂದು ಶಬ್ದಗಳಲ್ಲಿ ಬಾಪ್ದಾದಾರವರು ಹೇಳುತ್ತಾರೆ, ಸತ್ಯ ಹೃದಯದ ಮೇಲೆ ತಂದೆಯು ರಾಜಿಯಾಗುತ್ತಾರೆ.
ಪ್ರಸನ್ನರಾಗುತ್ತಾರೆ. ಸತ್ಯ ಹೃದಯ, ಸ್ವಚ್ಛ ಹೃದಯ. ವರ್ತಮಾನ ಸಮಯದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯ ಅವಶ್ಯಕತೆ ಇದೆ. ಹೃದಯದಲ್ಲಿ ಸತ್ಯತೆ, ಪರಿವಾರದಲ್ಲಿಯೂ ಸತ್ಯತೆ ಮತ್ತು ತಂದೆಯೊಂದಿಗೂ ಸತ್ಯತೆ. ತಿಳಿಯಿತೆ? ಇಂದು ಹೇಳಬಾರದಾಗಿತ್ತು, ಆದರೆ ಹೇಳಿಬಿಟ್ಟರು. ಬಾಪ್ ತಾದಾರವರ ಪ್ರೀತಿ ಇದೆಯಲ್ಲವೇ? ಸ್ವಲ್ಪ ಬಲಹೀನತೆ ಬಾಪ್ ತಾದಾರವರು ನೋಡಲು ಸಾಧ್ಯವಿಲ್ಲ. ಬಾಪ್ ತಾದಾರವರು ಸದಾ ಪ್ರತಿಯೊಂದು ಮಗುವನ್ನು ತಮ್ಮ ಹಾಗೆ ಸಂಪೂರ್ಣ ನೋಡಲು ಬಯಸುತ್ತಾರೆ. 4 ಕಡೆ ಅಲೆದಾಟವಿದೆ. ಪ್ರಕೃತಿಯ ಎಲ್ಲ ತತ್ವ ಬಹಳ ಏರುಪೇರು ಮಾಡುತ್ತಿವೆ. ಒಂದು ಕಡೆಯೂ ಏರುಪೇರಿನಿಂದ ಮುಕ್ತರಿಲ್ಲ. ವ್ಯಕ್ತಿಗಳ ಅಲುಗಾಟವಿದೆ, ಪ್ರಕೃತಿಯ ಅಲುಗಾಟವಿದೆ. ಇಂತಹ ಸಮಯದಲ್ಲಿ ಯಾವಾಗ ಈ ಸೃಷ್ಟಿಯಲ್ಲಿ 4 ಕಡೆ ಏರುಪೇರಿದ್ದಾಗ ನೀವು ಏನು ಮಾಡುವಿರಿ? ಸೇಫ್ಟಿಯ ಸಾಧನ ಯಾವುದಾಗಿದೆ? ಸೆಕೆಂಡಿನಲ್ಲಿ ತಮ್ಮನ್ನು ವಿದೇಹಿ, ಅಶರೀರಿ ಅಥವಾ ಆತ್ಮ ಅಭಿಮಾನಿಗಳನ್ನಾಗಿ ಮಾಡಿಕೊಳ್ಳಿ. ಆಗ ಏರುಪೇರಿನಲ್ಲಿ ಅಚಲರಾಗಿರುವಿರಿ. ಇದರಲ್ಲಿ ಸಮಯವೂ ಬೇಕಾಗುತ್ತದೆಯೇ? ಏನಾಗುವುದು? ಈಗ ಟ್ರಯಲ್ ಮಾಡಿ. 1 ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಬಹುದೇ? ಇದಕ್ಕೆ ಹೇಳಲಾಗುತ್ತದೆ ಸಾಧನೆ. ಒಳ್ಳೆಯದು. ದೇಶ ವಿದೇಶದ 4 ಕಡೆಯ ತಂದೆಯ ಪ್ರೀತಿಯಲ್ಲಿ ಲವಲೀನ ಆತ್ಮರಿಗೆ ಸದಾ ಸ್ವಯಂವನ್ನು ಬ್ರಹ್ಮಚಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ಸ್ನೇಹಿ ಸಹಯೋಗಿ ಮಕ್ಕಳಿಗೆ, ಸದಾ ಎಕನಾಮಿ ಮತ್ತು ಎಕನಾಮಿಯ ಕಾರ್ಯದಲ್ಲಿ ತೊಡಗಿಸುವಂತಹ ಸಾಹಸವಂತ ಮಕ್ಕಳಿಗೆ, ಸದಾ ಏರುಪೇರಿನಲ್ಲಿಯೂ ಅಚಲರಾಗಿರುವಂತಹ ನಿರ್ಭಯ ಆತ್ಮರಿಗೆ, ಸದಾ ಮೋಜನ್ನು ಆಚರಿಸುವಂಥವರು, ತಂದೆಯ ಸಮೀಪ ಇರುವಂತಹ ಮಕ್ಕಳಿಗೆ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮಕ್ಕಳ ಎಲ್ಲ ಕಾರ್ಡುಗಳು ಸಿಕ್ಕಿದವು. ಬಾಪ್ ತಾದಾರವರು ನೋಡುತ್ತಿದ್ದಾರೆ. ಎಲ್ಲರೂ ಜನ್ಮದಿನದ ಕಾರ್ಡ್ ಮತ್ತು ವಿದೇಶದವರು ಪ್ರೀತಿ ದಿವಸದ ಕಾರ್ಡ್ ಕಳುಹಿಸಿದ್ದಾರೆ. ಪ್ರೀತಿಯ ಸಾಗರ ತಂದೆಯು ಎಲ್ಲ ಮಕ್ಕಳಿಗೆ ಶಿವರಾತ್ರಿಯ ಜೊತೆ ಪ್ರೀತಿಯಲ್ಲಿ ಲವಲೀನರಾಗುವ ದಿನದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. 4 ಕಡೆಯ ದೇಶ, ಪಟ್ಟಣ, ಹಳ್ಳಿ, 4 ಕಡೆಯ ಮಕ್ಕಳಿಗೆ, ಎಲ್ಲದಕ್ಕಿಂತ ಮೊದಲು ಚಿಕ್ಕ ಚಿಕ್ಕ ಹಳ್ಳಿಯ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ಶುಭಾಶಯಗಳು. ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಎಷ್ಟು ಶುಭಾಶಯಗಳನ್ನು ಕೊಡುವುದೋ, ಎಷ್ಟು ನೀವು ಧಾರಣೆ ಮಾಡಲು ಸಾಧ್ಯವೋ ಅದಕ್ಕಿಂತಲೂ ಹೆಚ್ಚು ಶುಭಾಶಯಗಳು. ವರದಾನ: ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯಿಂದ ಸಮರ್ಪಿತ ಮಾಡಿಸುವ ಮಹಾನ್ ಆತ್ಮಭವ. ಯಾರೆಲ್ಲ ಸಂಪರ್ಕದಲ್ಲಿ ಬಂದಿದ್ದಾರೆಯೋ ಅವರನ್ನು ಇಂತಹ ಸಂಬಂಧದಲ್ಲಿ ಕರೆತನ್ನಿರಿ. ಅವರು ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಸಮರ್ಪಣಾ ಬುದ್ಧಿಯಾಗಿ ಬಿಡಲಿ ಮತ್ತು ಹೇಳಲಿ, ತಂದೆಯು ಏನನ್ನು ಹೇಳಿದ್ದಾರೆಯೋ ಅದೇ ಸತ್ಯವಾದುದಾಗಿದೆ. ಇದಕ್ಕೆ ಹೇಳಲಾಗುತ್ತದೆ ಸಮರ್ಪಣಾ ಬುದ್ಧಿ. ನಂತರ ಅವರ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಕೇವಲ ಇವರ ಜ್ಞಾನವು ಚೆನ್ನಾಗಿದೆ ಎಂದಷ್ಟೇ ಹೇಳಬಾರದು. ಆದರೆ ಇದು ಹೊಸ ಜ್ಞಾನವಾಗಿದೆ. ಅದು ಹೊಸ ಪ್ರಪಂಚವನ್ನು ತರುತ್ತದೆ. ಈ ಧ್ವನಿ ಹೊರಡಲಿ. ಆಗಲೇ ಕುಂಭಕರ್ಣರು ಮೇಲೇಳುತ್ತಾರೆ. ಅಂದ ಮೇಲೆ ನವೀನತೆಯ ಮಹಾನತೆಯ ಮೂಲಕ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ನಿಂದ ಈ ರೀತಿಯಲ್ಲಿ ಸಮರ್ಪಣೆ ಮಾಡಿಸಿರಿ. ಆಗ ಮೈಕ್ ತಯಾರಾಯಿತು ಎಂದು ಹೇಳುತ್ತೇವೆ. ಸ್ಲೋಗನ್: ಒಬ್ಬ ಪರಮಾತ್ಮನ ಪ್ರಿಯರಾಗಿರಿ, ಆಗಲೇ ವಿಶ್ವದ ಪ್ರಿಯರಾಗುವಿರಿ. ಒಳ್ಳೆಯದು. ಓಂ ಶಾಂತಿ.